ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ನ GKಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಹಾಗೂ ಟಾಪ್ ಸ್ಕೋರಿಂಗ್ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ನ ಮಾಡ್ತಾ ಇದ್ವಿ. ಇದು ಟಾಪ್ ಸ್ಕೋರಿಂಗ್ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಎರಡನೇ ವಿಡಿಯೋ. ಮೊದಲನೇ ವಿಡಿಯೋ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಇನ್ಸ್ಟ್ರೂಮೆಂಟ್ ಮತ್ತು ಮ್ಯೂಸಿಷಿಯನ್ಸ್ ಅಂದರೆ ಸಂಗೀತ ವಾದ್ಯಗಳು ಮತ್ತು ವಾದಕರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್, ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್, ಇಂಡಿಯನ್ಸ್ ಕಾನ್ಸ್ಟಿಟ್ಯೂಷನ್, ಶೆಡ್ಯೂಲ್ಸ್ ಅಂದರೆ ಅನುಸೂಚಿಗಳ ಬಗ್ಗೆ ತಿಳಿಯೋಣ. ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು RPF ಎಕ್ಸಾಮ್ಗೆ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು ಇನ್ಸ್ಟ್ರೂಮೆಂಟ್ ಆ್ಯಂಡ್ ಮ್ಯೂಸಿಷಿಯನ್ ಅಂದರೆ ವಾದ್ಯಗಳು ಮತ್ತು ವಾದ್ಯ ಸಂಗೀತಗಾರರ ಬಗ್ಗೆ ನೋಡೋಣ. ಅದರಲ್ಲಿ ಮೊದಲನೇದು ಸಿತಾರ. ಈ ಸಿತಾರ ವಾದಕರ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ನೋಡಿ, ಸಿತಾರ ವಾದಕರು ಅರವಿಂದ್ ಪಾರಿಕರ್, ಪಂಡಿತ್ ರವಿಶಂಕರ್, ಅನುಷ್ಕಾ ಶರ್ಮಾ, ಶಾಯಿಸ್ ಪರ್ವೇಜ್ ಖಾನ್, ಭೂತಾದಿತ್ಯ ಮುಖರ್ಜಿ, ಉಸ್ತಾದ್ ವಿಲಾಯತ್ ಖಾನ್. ಇವರೆಲ್ಲ ಪ್ರಮುಖ ಸಿತಾರ ವಾದಕರು. ಇವ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅರವಿಂದ್ ಪಾರಿಕರ್ ಈ ಕೆಳಗಿನ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಆಗ ನಿಮ್ಮ ಆನ್ಸರ್ ಸಿತಾರವಾಗಿರಬೇಕು, ನೆನಪಿರಲಿ. ಈಗ ನಾವು ಪ್ರಮುಖ ತಬಲಾ ವಾದಕರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮೊದಲನೇದು ಉಸ್ತಾದ್ ಅಲ್ಲಾ ರಾಕಾ. ನೆಕ್ಸ್ಟ್ ಪಂಡಿತ್ ಕಿಶನ್ ಮಹಾರಾಜ್. ಈ ಪಂಡಿತ್ ಕಿಶನ್ ಮಹಾರಾಜ್ ಅವರಿಗೆ 2002ರಲ್ಲಿ ಪದ್ಮವಿಭೂಷಣ ಸಿಗುತ್ತೆ. ನೆಕ್ಸ್ಟ್ ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವರಿಗೆ 1998ರಲ್ಲಿ ಪದ್ಮಶ್ರೀ, 2023ರಲ್ಲಿ ಪದ್ಮವಿಭೂಷಣ, ಹಾಗೆ 2024ರಲ್ಲಿ ಗ್ಯಾಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಸಾಬಿರ್ ಖಾನ್, ಪಂಡಿತ್ ಕೃಷ್ಣ ಮಹಾರಾಜ್, ಸಂದೀಪ್ ದಾಸ್ ಇವರೆಲ್ಲ ಪ್ರಮುಖ ತಬಲಾ ವಾದಕರು. ನೋಡಿ, ಹೀಗೆ ಕ್ವಶನ್ ಕೇಳ್ತಾರೆ. ಪಂಡಿತ್ ಕಿಶನ್ ಮಹಾರಾಜ್ ಈ ಕೆಳಗಿನ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಪಟ್ಟಿದ್ದಾರೆ? ಆಗ ನಿಮ್ಮ ಆನ್ಸರ್ ತಬಲವಾಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಂತೂರ್. ಸಂತೂರ್ನ ಪ್ರಮುಖ ವಾದಕರು ಪಂಡಿತ್ ಶಿವಕುಮಾರ್ ಶರ್ಮಾ. ಇವ್ರ ಬಗ್ಗೆ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ. ನೆಕ್ಸ್ಟ್ ಓಂಕಾರ ಚೌರಾಸಿಯಾ, ಭಜನ್ ಸಫಾರಿ, ತರುಣ್ ಭಟ್ಟಾಚಾರ್ಯ ಇವರೆಲ್ಲ ಸಂತೂರ್ನ ಪ್ರಮುಖ ವಾದಕರು. ನೆಕ್ಸ್ಟ್ ಸರೋದ್. ಸರೋದ್ನ ಪ್ರಮುಖ ವಾದಕರು ಉಸ್ತಾದ್ ಅಮ್ಜದ್ ಅಲಿ ಖಾನ್, ಅಲ್ಲಾವುದ್ದೀನ್ ಖಾನ್, ಬುದ್ಧಾದೇವ್ ದಾಸ್ ಗುಪ್ತ್, ಶರಣ್ ರಾಣಿ, ಬಿಸ್ವಜಿತ್ ರಾಯ್ ಚೌಧರಿ ಇವರು ಸರೋದ್ನ ಪ್ರಮುಖ ವಾದಕರು. ನೆಕ್ಸ್ಟ್ ಕೊಳಲು. ಕೊಳಲು ಪ್ರಮುಖ ವಾದಕರು ಹರಿಪ್ರಸಾದ್ ಚೌರಾಸಿಯಾ. ಇವ್ರ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಪನ್ನಾಲಾಲ್ ಘೋಷ್, ಶಶಾಂಕ್, ವಿಲಿಂದ ಧಾತೆ, ನಿಕ್ಕಲ್ ಸಹೋದರಿಯರು. ನಾನಿಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಹೆಸರುಗಳನ್ನು ಮಾತ್ರ ಹೇಳ್ತಿರೋದು. ನೆಕ್ಸ್ಟ್ ಶಹನಾಯಿ. ಶಹನಾಯಿಯ ಪ್ರಮುಖ ವಾದಕರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಅಲಿ ಅಹಮದ್ ಹುಸೇನ್ ಖಾನ್, ದಯಾಶಂಕರ್ ಜಗನ್ನಾಥ್, ಕೃಷ್ಣರಾವ್ ಚೌಧರಿ, ಭಾರಸ್ಕರನ್ ನಾಥ್ ಇವರು ಪ್ರಮುಖ ಶಹನಾಯಿ ವಾದಕರು. ನೆಕ್ಸ್ಟ್ ಸಾರಂಗಿ. ಸಾರಂಗಿಯ ಪ್ರಮುಖ ವಾದಕರು ಶಾಕುರ್ ಖಾನ್, ಪಂಡಿತ್ ರಾಮ್ ನಾರಾಯಣ್, ರಮೇಶ್ ಮಿಶ್ರಾ, ಉಸ್ತಾದ್ ಸುಲ್ತಾನ್ ಖಾನ್, ಸಾಬಿರ್ ಖಾನ್, ಸುರಂದರ್ ನಂದು ಇವರು ಪ್ರಮುಖ ಸಾರಂಗಿ ವಾದಕರು. ನೆಕ್ಸ್ಟ್ ವೀಣೆ. ವೀಣೆಯ ಪ್ರಮುಖ ವಾದಕರು ಚಿಟ್ಟಿ ಬಾಬು, ಯಮಾನಿ ಶಂಕರ್ ಶಾಸ್ತ್ರಿ, ಇ ಗಾಯತ್ರಿ, ಎನ್ ರಮಣಿ, ಎಸ್ ಬಾಲಚಂದ್ರನ್, ಜಯಂತಿ ಕುಮಾರೇಶ್ ಇವರೆಲ್ಲ ವೀಣೆಯ ಪ್ರಮುಖ ವಾದಕರು. ಇದರಲ್ಲಿ ಚಿಟ್ಟಿ ಬಾಬು ವೇಣುವ್ರ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ರುದ್ರವೀಣಾ. ರುದ್ರವೀಣೆಯಲ್ಲಿ ಅಸದ್ ಅಲಿ ಖಾನ್, ಉಸ್ತಾದ್ ಸದೀಕ್ ಅಲಿ ಖಾನ್, ಬಹದುದ್ದೀನ್ ಡಾಗಾರ್ ಇವರು ಪ್ರಮುಖ ರೌದ್ರವೀಣೆಯ ವಾದಕರು. ಸೊ ನೋಡಿ, ಇವೆಲ್ಲ ಪ್ರಮುಖ ಸಂಗೀತ ವಾದ್ಯಗಳು ಮತ್ತು ವಾದಕರ ಬಗ್ಗೆ ನೋಡಿದ್ವಿ. RPF ಎಕ್ಸಾಮ್ನಲ್ಲಿ ಇವುಗಳ ಮೇಲೆ 2 ಕ್ವಶನ್ ಇದ್ದೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಮುಖ ತಿದ್ದುಪಡಿಗಳ ಬಗ್ಗೆ ನೋಡೋಣ. ಈ ತಿದ್ದುಪಡಿಗಳ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಈಗಲೂ ಕೂಡ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೋಡಿ, ನಮ್ಮ ಭಾರತ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ಎಕ್ಸಾಮಲ್ಲಿ ಕೇಳ್ತಾರೆ, ತಿದ್ದುಪಡಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ದಕ್ಷಿಣ ಆಫ್ರಿಕಾವಾಗಿರಬೇಕು, ನೆನಪಿರಲಿ. ನೋಡಿ, ನಮ್ಮ ಸಂವಿಧಾನದ 368ನೇ ವಿಧಿಯ ಪ್ರಕಾರ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು. ಈ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಅಧಿಕಾರ ನಮ್ಮ ಸಂಸತ್ತಿಗಿದೆ. ನಾವು ತಿದ್ದುಪಡಿಯನ್ನು 3 ಪ್ರಕಾರದಲ್ಲಿ ಮಾಡ್ಬೋದು. ಒಂದು ಸರಳ ವಿಧಾನ, ಇನ್ನೊಂದು ವಿಶೇಷ ವಿಧಾನ, ಮೂರನೇದು ವಿಶೇಷ ವಿಧಾನ ಮತ್ತು ಅರ್ಧ ರಾಜ್ಯದಷ್ಟು ಒಪ್ಪಿಗೆ. ಈ 3 ಪ್ರಕಾರಗಳಲ್ಲಿ ನಾವು ತಿದ್ದುಪಡಿಯನ್ನು ಮಾಡ್ಬೋದು. ಇಲ್ಲಿವರೆಗೂ ನಮ್ಮ ಭಾರತ ಸಂವಿಧಾನಕ್ಕೆ 105 ಸಲ ತಿದ್ದುಪಡಿಯನ್ನು ಮಾಡಲಾಗಿದೆ. ಈ 105 ತಿದ್ದುಪಡಿಗಳಲ್ಲಿ ಅತಿ ಹೆಚ್ಚು ಎಕ್ಸಾಮಲ್ಲಿ ಕೇಳಲಾಗಿರುವಂಥ ಪ್ರಮುಖ ತಿದ್ದುಪಡಿಗಳನ್ನು ಇದರಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇ ತಿದ್ದುಪಡಿ 1951 ಜೂನ್ 18ಕ್ಕೆ ಮಾಡಲಾಗುತ್ತೆ. ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ಮೊದಲನೇ ತಿದ್ದುಪಡಿ ಯಾವಾಗ ಮಾಡಲಾಯಿತು ಅಂತ. ಆಗ ನಿಮ್ಮ ಆನ್ಸರ್ 1951 ಜೂನ್ 18 ಆಗಿರಬೇಕು, ನೆನಪಿರಲಿ. ಈ ಮೊದಲನೇ ತಿದ್ದುಪಡಿ ಭೂ ಸುಧಾರಣೆಗೆ ಸಂಬಂಧಿಸಿದೆ.
ಈ ಭೂ ಸುಧಾರಣೆಯನ್ನು ಸಂವಿಧಾನದ 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಗಿದೆ. ಹಾಗೆ ಇಲ್ಲಿ ಅತಿ ಹೆಚ್ಚು ತಿದ್ದುಪಡಿ ಮಾಡಲಾದ ವಿಷಯ ಕೂಡ ಭೂ ಸುಧಾರಣೆ ಆಗಿದೆ. ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ, ನೆನಪಿರಲಿ. ನೆಕ್ಸ್ಟ್ 7ನೇ ತಿದ್ದುಪಡಿ. ಈ 7ನೇ ತಿದ್ದುಪಡಿ 1961ರಲ್ಲಿ ಮಾಡಲಾಗುತ್ತೆ. ಈ 7ನೇ ತಿದ್ದುಪಡಿ ರಾಜ್ಯ ಪುನರ್ ವಿಂಗಡಣಾ ಆಯೋಗಕ್ಕೆ ಸಂಬಂಧಿಸಿದೆ. ನಮ್ಮ ಭಾರತದಲ್ಲಿ ಸ್ವತಂತ್ರ ಬಂದ ಮೇಲೆ ರಾಜ್ಯಗಳ ರಚನೆಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಅಧ್ಯಯನ ಮಾಡೋಕ್ಕೆ ಕೆಲವು ಆಯೋಗಗಳನ್ನು ನೇಮಕ ಮಾಡ್ತಾರೆ. ಅದರಲ್ಲಿ ಮೊದಲನೇದು ಎಸ್ಕೆದಾರ್ ಆಯೋಗ. ಇದನ್ನು 1948 ಜೂನ್ರಲ್ಲಿ ನೇಮಕ ಮಾಡ್ತಾರೆ. ಇದರ ಸದಸ್ಯರು ಪನ್ನಾಲಾಲ್ ಮತ್ತು JN ಲಾಲ್ ಅಂತ. ಈ ಎಸ್ಕೆದಾರ್ ಆಯೋಗ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಬೇಡ ಅಂತ ವರದಿಯನ್ನು ನೀಡುತ್ತೆ. ಇದರ ನಂತರ 2ನೇ ಆಯೋಗ JVP ಆಯೋಗ. ಇದನ್ನು 1948 ಡಿಸೆಂಬರಂದು ನೇಮಕ ಮಾಡುತ್ತೆ. JVP ಅಂದರೆ ಜೆ ಅಂದರೆ ಜವಾಹರ್ಲಾಲ್ ನೆಹರು, ವಿ ಅಂದರೆ ವಲ್ಲಭಾಯ್ ಪಟೇಲ್, ಪಿ ಅಂದರೆ ಪಟ್ಟಾಭಿ ಸಿದ್ದರಾಮಯ್ಯ. ಇವು 3 ಜನ ಸದಸ್ಯರನ್ನು ಒಳಗೊಂಡ JVP ಸಮಿತಿಯನ್ನು ನೇಮಕ ಮಾಡ್ತಾರೆ. ಈ ಸಮಿತಿ ಕೂಡ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಬೇಡ ಅಂತ ವರದಿಯನ್ನು ನೀಡುತ್ತೆ. ಇದೇ ಸಂದರ್ಭದಲ್ಲಿ ಪೊಟ್ಟಿ ಶ್ರೀರಾಮುಲು ಎನ್ನುವ ರಾಜಕೀಯ ವ್ಯಕ್ತಿ ತೆಲುಗು ಭಾಷೆಯನ್ನು ಆಧರಿಸಿ ಒಂದು ರಾಜ್ಯನ ರಚನೆ ಮಾಡಬೇಕು ಅಂತ 58 ದಿನಗಳ ಕಾಲ ಉಪವಾಸ ಮಾಡಿ ಸತ್ತೋಗ್ತಾರೆ. ಸೊ ಹಾಗಾಗಿ ಇವರು ಉಪವಾಸ ಮತ್ತು ಜನರ ಬೆಂಬಲವನ್ನು ನೋಡಿ 1953 ಅಕ್ಟೋಬರ್ 1ರಂದು ತೆಲುಗು ಭಾಷೆಯನ್ನು ಆಧರಿಸಿ ಆಂಧ್ರ ಪ್ರದೇಶ ರಾಜ್ಯವನ್ನು ರಚನೆ ಮಾಡಲಾಗುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ, ಭಾಷೆಗಳ ಆಧಾರದ ಮೇಲೆ ರಚನೆ ಆದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಆಂಧ್ರ ಪ್ರದೇಶವಾಗಿರಬೇಕು. ಇದಾದ ನಂತರ ಮೂರನೇ ಆಯೋಗವನ್ನು ನೇಮಕ ಮಾಡ್ತಾರೆ. ಆ 3ನೇ ಆಯೋಗ ಫಜಲ್ ಅಲಿ ಆಯೋಗ. ಇದನ್ನು 1953ರಲ್ಲಿ ನೇಮಕವನ್ನು ಮಾಡ್ತಾರೆ. ಈ ಆಯೋಗದ ಸದಸ್ಯರು HM ಕುಂಜ್ರು ಮತ್ತು KM ಪಣಿಕ್ಕರ್ ಅವರು. ಈ ಫಜಲ್ ಅಲಿ ಆಯೋಗ ಅಧ್ಯಯನ ಮಾಡಿದ ಮೇಲೆ ಭೌಗೋಳಿಕ ದೃಷ್ಟಿಯಿಂದ ಭಾಷೆಗಳ ಆಧಾರದ ಮೇಲೆ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡಬೇಕು ಅಂತ ವರದಿಯನ್ನು ನೀಡುತ್ತೆ. ಆಗ ಭಾರತ ಸರ್ಕಾರ ಈ ಆಯೋಗದ ವರದಿಯನ್ನು ಆಧರಿಸಿ ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಮಾಡಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ 12ನೇ ತಿದ್ದುಪಡಿ. ಈ 12ನೇ ತಿದ್ದುಪಡಿಯನ್ನು 1961ರಲ್ಲಿ ಮಾಡಲಾಗುತ್ತೆ. 1961ರಲ್ಲಿ ಆಪರೇಷನ್ ವಿಜಯ್ ಕಾರ್ಯಾಚರಣೆಯ ಮೂಲಕ ಗೋವಾವನ್ನು ಪೋರ್ಚುಗೀಸರಿಂದ ವಶಪಡಿಸಿಕೊಂಡು ಭಾರತ ಒಕ್ಕೂಟಕ್ಕೆ ವಿಲೀನ ಮಾಡಲಾಗುತ್ತೆ. ನೆಕ್ಸ್ಟ್ 15ನೇ ತಿದ್ದುಪಡಿ. ಈ 15ನೇ ತಿದ್ದುಪಡಿಯನ್ನು 1963ರಲ್ಲಿ ಮಾಡಲಾಗುತ್ತೆ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನು 60ರಿಂದ 62ಕ್ಕೆ ಹೆಚ್ಚಿಸಲಾಗುತ್ತೆ. ನೆಕ್ಸ್ಟ್ 21ನೇ ತಿದ್ದುಪಡಿ. ಇದನ್ನು 1967ರಲ್ಲಿ ಮಾಡಲಾಗುತ್ತೆ. 8ನೇ ಅನುಸೂಚಿಗೆ ತಿದ್ದುಪಡಿ ಮಾಡಿ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡಲಾಗುತ್ತೆ. ನೆಕ್ಸ್ಟ್ 42ನೇ ತಿದ್ದುಪಡಿ. ತಿದ್ದುಪಡಿಗಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ತಿದ್ದುಪಡಿ 42ನೇ ತಿದ್ದುಪಡಿ. ಇದನ್ನು 1976ರಲ್ಲಿ ಮಾಡಲಾಗುತ್ತೆ. ಈ ತಿದ್ದುಪಡಿಯಲ್ಲಿ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ 5 ವಿಷಯವನ್ನು ವರ್ಗಾವಣೆ ಮಾಡಲಾಗುತ್ತೆ. ಅದರಲ್ಲಿ ಮೊದಲನೇದು ಶಿಕ್ಷಣ, 2ನೇದು ಅರಣ್ಯ, 3ನೇದು ತೂಕ ಮತ್ತು ಅಳತೆ, 4ನೇದು ನ್ಯಾಯಾಂಗ ಆಡಳಿತ, 5ನೇದು ವನ್ಯಜೀವಿ ರಕ್ಷಣೆ. ಹಾಗೆಯೇ 42ನೇ ತಿದ್ದುಪಡಿಯಲ್ಲಿ ಭಾರತ ಸಂವಿಧಾನದ ಪೀಠಿಕೆ ಅಥವಾ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಎಂಬ 3 ಪದಗಳನ್ನು ಸೇರಿಸಲಾಗುತ್ತೆ. ಎಕ್ಸಾಮಲ್ಲಿ ತುಂಬ ಸಲ ಕೇಳಿದರೆ ಯಾವ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೀಠಿಕೆಗೆ ಐಕ್ಯತೆ ಎಂಬ ಪದವನ್ನು ಸೇರಿಸಲಾಯಿತು ಅಂತ ಕೇಳಿದಾಗ ನಿಮ್ಮ ಆನ್ಸರ್ 42ನೇ ತಿದ್ದುಪಡಿ ಆಗಿರಬೇಕು, ನೆನಪಿರಲಿ. ಹಾಗೆ ಈ ತಿದ್ದುಪಡಿಯಲ್ಲಿ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಗುತ್ತೆ. ಹಾಗೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಮೂಲಭೂತ ಹಕ್ಕುಗಳನ್ನು ರಷ್ಯಾ ದೇಶದಿಂದ ಎರವಲು ಪಡೆದು 42ನೇ ತಿದ್ದುಪಡಿ ಮಾಡುವ ಮೂಲಕ ಭಾರತ ಸಂವಿಧಾನದ ಹೊಸ ಭಾಗವನ್ನು ಅಳವಡಿಸಿ ಭಾಗ 4A ಸೇರ್ಪಡೆ ಮಾಡಲಾಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಈ 42ನೇ ತಿದ್ದುಪಡಿಗೆ ಭಾರತ ಸಂವಿಧಾನದ ಮಿನಿ ಸಂವಿಧಾನ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ತಿದ್ದುಪಡಿ 44ನೇ ತಿದ್ದುಪಡಿ. ಈ 44ನೇ ತಿದ್ದುಪಡಿಯನ್ನು 1978ರಲ್ಲಿ ಮಾಡಲಾಗುತ್ತೆ. ಈಗ ನಾವು 42ನೇ ತಿದ್ದುಪಡಿಯಲ್ಲಿ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆ ಸದಸ್ಯರ ಅಧಿಕಾರಾವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಿದ್ವಿ. ಆದರೆ ಈ 44ನೇ ತಿದ್ದುಪಡಿಯಲ್ಲಿ ಮತ್ತೆ 6 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಗುತ್ತೆ. ಹಾಗೆ ಈ ತಿದ್ದುಪಡಿಯಲ್ಲಿ ಆಂತರಿಕ ದಂಗೆ ಎಂಬ ಪದವನ್ನು ತೆಗೆದುಹಾಕಿ ಸಶಸ್ತ್ರ ದಂಗೆ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಅದರ ಜೊತೆಗೆ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕು ಪಟ್ಟಿಯಿಂದ ತೆಗೆದುಹಾಕಿ 12ನೇ ಭಾಗ 300A ವಿಧಿಗೆ ಸೇರ್ಪಡೆ ಮಾಡಲಾಗುತ್ತೆ. ನೆಕ್ಸ್ಟ್ 52ನೇ ತಿದ್ದುಪಡಿ. ಈ 52ನೇ ತಿದ್ದುಪಡಿಯನ್ನು 1985ರಲ್ಲಿ ಮಾಡುವ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 10ನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಗುತ್ತೆ. ನೆಕ್ಸ್ಟ್ 61ನೇ ತಿದ್ದುಪಡಿ. 61ನೇ ತಿದ್ದುಪಡಿಯನ್ನು 1989ರಲ್ಲಿ ಮಾಡಲಾಗುತ್ತೆ. 326ನೇ ವಿಧಿಗೆ ತಿದ್ದುಪಡಿ ಮಾಡಿ
ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಗುತ್ತೆ. ಮೊದಲಿಗೆ 21 ಇತ್ತು, ಅದನ್ನು 61ನೇ ತಿದ್ದುಪಡಿ ಮಾಡುವ ಮೂಲಕ 18ಕ್ಕೆ ಇಳಿಸಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 69ನೇ ತಿದ್ದುಪಡಿ. 69ನೇ ತಿದ್ದುಪಡಿ 69ನೇ ತಿದ್ದುಪಡಿಯನ್ನು 1991ರಲ್ಲಿ ಮಾಡಲಾಗುತ್ತೆ. 1991 ಫೆಬ್ರವರಿ 1ರಂದು ದೆಹಲಿಯನ್ನು 239 ವಿಧಿಯ ಪ್ರಕಾರ ರಾಷ್ಟ್ರೀಯ ರಾಜಧಾನಿ ಸ್ಥಾನಮಾನವನ್ನು ನೀಡಲಾಗುತ್ತೆ. ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕೇಳಿದರೆ ಯಾವ ತಿದ್ದುಪಡಿಯ ಮೂಲಕ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಸ್ಥಾನಮಾನವನ್ನು ನೀಡಲಾಯಿತು ಅಂತ. ಆಗ ನಿಮ್ಮ ಆನ್ಸರ್ 69ನೇ ತಿದ್ದುಪಡಿ ಆಗಿರಬೇಕು, ನೆನಪಿರಲಿ. ನೆಕ್ಸ್ಟ್ 71ನೇ ತಿದ್ದುಪಡಿ. 71ನೇ ತಿದ್ದುಪಡಿಯನ್ನು 1992ರಲ್ಲಿ ಮಾಡಲಾಗುತ್ತೆ. 8ನೇ ಅನುಸೂಚಿಗೆ ತಿದ್ದುಪಡಿ ಮಾಡಿ ನೇಪಾಳಿ, ಮಣಿಪುರಿ, ಕೊಂಕಣಿ ಎಂಬ ಭಾಷೆಗಳನ್ನು ಸೇರಿಸಲಾಗುತ್ತೆ. ನೆಕ್ಸ್ಟ್ 73ನೇ ತಿದ್ದುಪಡಿ. 73ನೇ ತಿದ್ದುಪಡಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಯಾಕೆಂದರೆ ಇಲ್ಲಿ ಪಂಚಾಯತಿ ರಾಜನ್ನು ಜಾರಿ ತರಲಾಗುತ್ತೆ. ಹಾಗೆ 74ನೇ ತಿದ್ದುಪಡಿ ಮಾಡಿ ಮುನ್ಸಿಪಲ್ ಸರ್ಕಾರವನ್ನು ರಚನೆ ಮಾಡಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 86ನೇ ತಿದ್ದುಪಡಿ. ಈ 86ನೇ ತಿದ್ದುಪಡಿಯನ್ನು 2001ರಲ್ಲಿ ಮಾಡಲಾಗುತ್ತೆ. ಈ ತಿದ್ದುಪಡಿಯಲ್ಲಿ ಭಾರತ ಸಂವಿಧಾನದ 21 ವಿಧಿಯಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಸರ್ಕಾರದ ಕರ್ತವ್ಯ ಎಂದು ಮೂಲಭೂತ ಹಕ್ಕಿಗೆ ಸೇರಿಸಲಾಗುತ್ತೆ. ಹಾಗೆ ರೈಟ್ ಟು ಎಜುಕೇಷನ್ ಕಾಯ್ದೆಯನ್ನು 2010ರಲ್ಲಿ ಜಾರಿಗೊಳಿಸಲಾಗುತ್ತೆ. ನೆಕ್ಸ್ಟ್ 89ನೇ ತಿದ್ದುಪಡಿ. ಈ 89ನೇ ತಿದ್ದುಪಡಿಯನ್ನು 2003ರಲ್ಲಿ ಮಾಡಲಾಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಯೋಗವನ್ನು ಪ್ರತ್ಯೇಕಿಸಲಾಗುತ್ತೆ. 338ನೇ ವಿಧಿ ಪರಿಶಿಷ್ಟ ಜಾತಿಯ ರಚನೆ, ಹಾಗೆ 338 ವಿಧಿ ಪರಿಶಿಷ್ಟ ಪಂಗಡ ಆಯೋಗದ ರಚನೆಯ ಬಗ್ಗೆ ಹೇಳುತ್ತೆ. ಹೀಗೆ 89ನೇ ತಿದ್ದುಪಡಿ ಮಾಡುವ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನು ಪ್ರತ್ಯೇಕಿಸಲಾಗುತ್ತೆ. ನೆಕ್ಸ್ಟ್ 91ನೇ ತಿದ್ದುಪಡಿ. 91ನೇ ತಿದ್ದುಪಡಿಯನ್ನು 2003ರಲ್ಲಿ ಮಾಡಲಾಗುತ್ತೆ. ಈ ತಿದ್ದುಪಡಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಮಂತ್ರಿಮಂಡಲದ ಗರಿಷ್ಠ ಸಂಖ್ಯೆಯು ಕೆಳಮನೆಯ ಒಟ್ಟು ಸದಸ್ಯರ 15%ಗೆ ಮೀಸಲಿರಿಸಲಾಗುತ್ತೆ. ನೆಕ್ಸ್ಟ್ 92ನೇ ತಿದ್ದುಪಡಿ. 92ನೇ ತಿದ್ದುಪಡಿಯನ್ನು 2004ರಲ್ಲಿ ಮಾಡಲಾಗುತ್ತೆ. 8ನೇ ಅನುಸೂಚಿಗೆ ತಿದ್ದುಪಡಿ ಮಾಡುವ ಮೂಲಕ ಬೋಡೋ, ಡೋಗ್ರಿ, ಮೈತಾಲಿ, ಸಂತಾಲಿ ಎಂಬ ಭಾಷೆಯನ್ನು ಸೇರಿಸಲಾಗುತ್ತೆ. 8ನೇ ಅನುಸೂಚಿಯಲ್ಲಿ ಇವಾಗಿರುವ ಒಟ್ಟು ಭಾಷೆಗಳ ಸಂಖ್ಯೆ 22. ನೆಕ್ಸ್ಟ್ 92ನೇ ತಿದ್ದುಪಡಿ. 2012ರಲ್ಲಿ ಈ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಸಹಕಾರಿ ಸಂಘಗಳ ಅಭಿವೃದ್ಧಿಗಾಗಿ ಭಾಗ 9ಬಿ ಹೊಸದಾಗಿ ಸೃಷ್ಟಿಸಿ 243ZH ವಿಧಿಯಿಂದ 243ZTನ ಹೊಸ ವಿಧಿಯವರೆಗೂ ಸೃಷ್ಟಿಸಿ ಸಹಕಾರಿ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕಲ್ಪಿಸಲಾಗುತ್ತೆ. ನೆಕ್ಸ್ಟ್ 98ನೇ ತಿದ್ದುಪಡಿ. ಇದನ್ನು 2013ರಲ್ಲಿ ಮಾಡಲಾಗುತ್ತೆ. ಇದರಲ್ಲಿ ಕರ್ನಾಟಕ ರಾಜ್ಯಕ್ಕೆ 371Jನೇ ವಿಧಿಯ ಅಡಿಯಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗುತ್ತೆ. ನೆಕ್ಸ್ಟ್ 100ನೇ ತಿದ್ದುಪಡಿ. ಈ 100ನೇ ತಿದ್ದುಪಡಿ 2014ರಲ್ಲಿ ಮಾಡಲಾಗುತ್ತೆ. 1ನೇ ಅನುಸೂಚಿಗೆ ತಿದ್ದುಪಡಿ ಮಾಡಿ ಬಾಂಗ್ಲಾದೇಶ್ ಹಾಗೂ ಭಾರತದ ಗಡಿಯನ್ನು ಹಸ್ತಾಂತರ ಅಥವಾ ಸೇರ್ಪಡೆ ಮಾಡಲಾಗುತ್ತೆ. ಅಂದರೆ ಇಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಮ್ಮ ಭೂಗಡಿಯನ್ನು ವಿನಿಮಯ ಮಾಡಿಕೊಳ್ಳುತ್ತೆ. ನೆಕ್ಸ್ಟ್ 101ನೇ ತಿದ್ದುಪಡಿ. 2017 ಜುಲೈ 1ರಂದು ಮಾಡಲಾಗುತ್ತೆ. ಇದರಲ್ಲಿ GSTಯನ್ನು ಜಾರಿಗೊಳಿಸಲಾಗುತ್ತೆ. GST ಬಗ್ಗೆ ನಾವು ಹೆಚ್ಚಾಗಿ ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 103ನೇ ತಿದ್ದುಪಡಿ. 103ನೇ ತಿದ್ದುಪಡಿಯನ್ನು 2019ರಲ್ಲಿ ಮಾಡಲಾಗುತ್ತೆ. ಆರ್ಥಿಕವಾಗಿ ಹಿಂದುಳಿದ ಜನಾಂಗಕ್ಕೆ 10% ಮೀಸಲಾತಿಯನ್ನು ಮಾಡಲಾಗುತ್ತೆ ಈ ತಿದ್ದುಪಡಿಯಲ್ಲಿ. ನೆಕ್ಸ್ಟ್ 104ನೇ ತಿದ್ದುಪಡಿ. 104ನೇ ತಿದ್ದುಪಡಿಯನ್ನು 2020ರಲ್ಲಿ ಮಾಡಲಾಗುತ್ತೆ. ಇದರಲ್ಲಿ SC/ST ವರ್ಗದವರಿಗೆ ಮೀಸಲಾತಿ ಅವಧಿಯನ್ನು ಮತ್ತೆ 10 ವರ್ಷಕ್ಕೆ ವಿಸ್ತರಣೆ ಮಾಡಲಾಗುತ್ತೆ. ಹಾಗೆ ಇನ್ನೊಂದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಆಂಗ್ಲೋ ಇಂಡಿಯನ್ನರ ನಾಮಕರಣ ಮಾಡುವುದನ್ನು ಇಲ್ಲಿ ರದ್ದುಪಡಿಸ್ತಾರೆ. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದರೆ ಆಂಗ್ಲೋ ಇಂಡಿಯನ್ನರ ನಾಮಕರಣವನ್ನು ರದ್ದು ಮಾಡಿದ ತಿದ್ದುಪಡಿ ಯಾವುದು ಅಂತ ಕೇಳಿದಾಗ 104ನೇ ತಿದ್ದುಪಡಿ ನಿಮ್ಮ ಆನ್ಸರ್ ಆಗಿರಬೇಕು, ನೆನಪಿರಲಿ. ನೆಕ್ಸ್ಟ್ 105ನೇ ತಿದ್ದುಪಡಿ. ಇದನ್ನು 2021ರಲ್ಲಿ ಮಾಡಲಾಗುತ್ತೆ. OBC ಪಟ್ಟಿಯನ್ನು ಮಾಡುವ ಅಧಿಕಾರವನ್ನು ರಾಜ್ಯಗಳಿಗೆ ನೀಡಲಾಗುತ್ತೆ. ನೋಡಿ, ಇದಿಷ್ಟು ಪ್ರಮುಖ ತಿದ್ದುಪಡಿಗಳ ಬಗ್ಗೆ. ಈ ತಿದ್ದುಪಡಿಗಳ ಬಗ್ಗೆ ಕ್ವಶನ್ ಇದರಲ್ಲೇ ಕೇಳ್ತಾರೆ, ಇದನ್ನು ಬಿಟ್ಟು ಬೇರೆ ಯಾವುದೂ ಕೇಳೋದಿಲ್ಲ, ಸೊ ಕಲ್ತ್ಕೊಳ್ಳಿ. ಈಗ ನಾವು ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಅಂದರೆ ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ನೋಡೋಣ. ನೋಡಿ, ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅವುಗಳು ಇರುವಂಥ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ, ಇದು ಹಿಮಾಚಲ ಪ್ರದೇಶದಲ್ಲಿದೆ. ನೆಕ್ಸ್ಟ್ ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ, ಜಮ್ಮು ಕಾಶ್ಮೀರದಲ್ಲಿದೆ. ನೆಕ್ಸ್ಟ್ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ, ಅದು ಕೂಡ ಜಮ್ಮು ಕಾಶ್ಮೀರದಲ್ಲಿದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಅಸ್ಸಾಂ. ಮಾನಸ ರಾಷ್ಟ್ರೀಯ ಉದ್ಯಾನವನ, ಅಸ್ಸಾಂ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ, ಛತ್ತೀಸ್ಗಢ. ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ, ಛತ್ತೀಸ್ಗಢ. ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನವನ, ಗುಜರಾತ್.
ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್, ಗಲ್ಫ್ ಆಫ್ ಕಚ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್. ನೆಕ್ಸ್ಟ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಅದನ್ನು ಈಗ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ, ಅದು ಕೂಡ ಕರ್ನಾಟಕದಲ್ಲಿದೆ. ನೆಕ್ಸ್ಟ್ ಅನ್ನಯಮುಡಿ ರಾಷ್ಟ್ರೀಯ ಉದ್ಯಾನವನ ಕೇರಳ, ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಕೇರಳ, ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಕೇರಳ, ಕುನ್ನೌರ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ್, ಕಾಂಚನಚುಂಗ ರಾಷ್ಟ್ರೀಯ ಉದ್ಯಾನವನ ಸಿಕ್ಕಿಂ, ಗಲ್ಫ್ ಆಫ್ ಮನ್ನಾರ್ ರಾಷ್ಟ್ರೀಯ ಉದ್ಯಾನವನ ತಮಿಳುನಾಡು, ರಣತಂಬೂರ್ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ್, ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ್, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಲ್. ಎಕ್ಸಾಮಲ್ಲಿ ಇವುಗಳ ಮೇಲೆ ತುಂಬ ಕ್ವಶನ್ ಕೇಳಿದ್ದಾರೆ. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ರಾಜಸ್ಥಾನ ಆಗಿರಬೇಕು. ಈ ಥರ ಕ್ವಶನ್ನ ಕೇಳ್ತಾರೆ, ಸೊ ಇದನ್ನು ನೋಡ್ಕೊಳ್ಳಿ. ಈಗ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಅಂದರೆ ಅನುಸೂಚಿಗಳ ಬಗ್ಗೆ ನೋಡೋಣ. ನೋಡಿ, ಅನುಸೂಚಿಗಳ ಬಗ್ಗೆ ನೋಡೋದಾದರೆ ನಮ್ಮ ಭಾರತದ ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ವು. ನಂತರದ ಈಗ ಪ್ರಸ್ತುತದಲ್ಲಿ 12 ಅನುಸೂಚಿಗಳಿವೆ. ಅದರಲ್ಲಿ ಮೊದಲನೇ ಅನುಸೂಚಿ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳು. ನೆಕ್ಸ್ಟ್ 2ನೇ ಅನುಸೂಚಿ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದೆ. 3ನೇ ಅನುಸೂಚಿ ಪ್ರಮಾಣ ವಚನ. 4ನೇ ಅನುಸೂಚಿ ರಾಜ್ಯಗಳಿಂದ ರಾಜ್ಯಸಭೆಗೆ ಸ್ಥಾನಗಳ ಹಂಚಿಕೆ. ನೆಕ್ಸ್ಟ್ 5ನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳು ಮತ್ತು ಬುಡಕಟ್ಟುಗಳ ಆಡಳಿತದ ಬಗ್ಗೆ ನಿಯಮಗಳು. ನೆಕ್ಸ್ಟ್ 6ನೇ ಅನುಸೂಚಿ ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಆಡಳಿತದ ಬಗ್ಗೆ ಹೇಳುತ್ತೆ. ಈ 6ನೇ ಅನುಸೂಚಿಯ ಪ್ರಕಾರ ಮೀಸಲಾತಿ ಪಡೆದ ರಾಜ್ಯಗಳು 4. ಅವುಗಳಂದರೆ ತ್ರಿಪುರಾ, ಅಸ್ಸಾಂ, ಮೇಘಾಲಯ, ಮಿಜೋರಾಂ. ನೆಕ್ಸ್ಟ್ 7ನೇ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ. ನೆಕ್ಸ್ಟ್ 8ನೇ ಅನುಸೂಚಿ ಭಾರತದ 22 ಭಾಷೆಗಳನ್ನು ಒಳಗೊಂಡಿದೆ. ಭಾಷೆಗಳು ನಮ್ಮ ಭಾರತ ಸಂವಿಧಾನದ 17ನೇ ಭಾಗದಲ್ಲಿವೆ. ನೆಕ್ಸ್ಟ್ 9ನೇ ಅನುಸೂಚಿ 9ನೇ ಅನುಸೂಚಿ ಭೂಸುಧಾರಣೆಗೆ ಸಂಬಂಧಿಸಿದೆ. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದೆ. 11ನೇ ಅನುಸೂಚಿ ಪಂಚಾಯಿತಿಗಳು. 12ನೇ ಅನುಸೂಚಿ ಮುನ್ಸಿಪಾಲ್ಟಿ. ನೋಡಿ, ಇವುಗಳ ಮೇಲೆ ಕ್ವಶನ ಕೇಳಿದರೆ ಇವು ಕೆಳಗಿನವುಗಳಲ್ಲಿ ಪಂಚಾಯಿತಿಗೆ ಸಂಬಂಧಿಸಿದ ಅನುಸೂಚಿ ಯಾವುದು ಅಂತ ಕೇಳಿದಾಗ 11ನೇ ಅನುಸೂಚಿ ನಿಮ್ಮ ಆನ್ಸರ್ ಆಗಿರಬೇಕು. ಈ ಥರ ಕ್ವಶನ ಕೇಳ್ತಾರೆ. ಸೊ ಹಾಗೆ ನೀವು 12 ಅನುಸೂಚಿಗಳನ್ನು ನೋಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋದ ಟಾಪ್ ಸ್ಕೋರಿಂಗ್ ಟಾಪಿಕ್ಗಳು. ನಾನು ಇಲ್ಲಿವರೆಗೂ ಮಾಡಿದಂಥ ಎಲ್ಲ ಕ್ವಶನ್ ಮತ್ತು ಆನ್ಸರ್ಗಳು ಹಾಗೆ ಟಾಪ್ ಸ್ಕೋರಿಂಗ್ ಟಾಪಿಕ್ಗಳ PDF ನಾನು ರೆಡಿ ಮಾಡ್ತೀನಿ. ರೆಡಿ ಆದ ತಕ್ಷಣ ನಾನು ನಿಮಗೆ ಕಳಿಸ್ತೀನಿ. ಸೊ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇನ್ಮೇಲೆ ಡೈಲಿ ಕ್ಲಾಸ್ಗಳು ಬರ್ತಾ ಇರುತ್ತೆ. RPF ಕಾನ್ಸ್ಟೇಬಲ್ ಮತ್ತು SI ಯಾರು ಅಪ್ಲೈ ಮಾಡಿದ್ದೀರಾ ಅವರೆಲ್ಲ GKಗೆ ಭಯ ಪಡೋ ಹಾಗಿಲ್ಲ. ನಮ್ಮ ಕ್ಲಾಸ್ಗಳನ್ನು ನೋಡಿದ್ರೆ ಸಾಕು. 50 ಮಾರ್ಕ್ಸ್ಗಳಲ್ಲಿ 40+ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು. ಸೊ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.